ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನಂತರ ಈ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ. ಆದಾಯ ಅನ್ನುವಂಥದ್ದು ಹೆಚ್ಚು ಬರುತ್ತೆ, ಆದರೆ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಬೇಕಾಗುತ್ತೆ. ಮನೆಯ ಆಸ್ತಿ ಮತ್ತು ಭವಿಷ್ಯದ ಉಳಿತಾಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಮಾಡಬೇಕು. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಮೇಲಧಿಕಾರಿಗಳಿಂದ ಹೊಸದಾಗಿ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರಲಿದೆ. ಅದು ಮೊದಲನೇದಾಗಿ ಸವಾಲು ರೀತಿಯಲ್ಲಿ ಕಂಡ್ರೂ ಕೂಡ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನಿಮಗೆ ಉತ್ತಮವಾದ ಬೆಳವಣಿಗೆ ನೀವು ಕಾಣಬಹುದು. ಕಚೇರಿಯಲ್ಲಿ ಯಾರು ಕೂಡ ಅನಗತ್ಯವಾಗಿ ಸ್ಪರ್ಧೆಗೆ ಇಳಿಯಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುತ್ತವೆ. ಇನ್ನು ವ್ಯಾಪಾರ ಮಾಡುವವರಿಗೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳವಣಿಗೆ ಅನ್ನುವಂಥದ್ದು ಕಾಣ್ತೀರಾ. ಈ ಹಿಂದೆ ಕೈ ಬಿಟ್ಟಿರುವಂತಹ ಹಳೆಯ ಸಂಪರ್ಕಗಳು ಮತ್ತೆ ಕೈ ಬರುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಹೆಚ್ಚಿನ ಮಹತ್ವ ಸಿಗ್ತದೆ. ಕುಟುಂಬದವರ ಜೊತೆ ಹೆಚ್ಚಿನ ಸಮಯ ಕಳೆದರೆ ಮನಸ್ಸಿನಲ್ಲಿರುವಂತಹ ಒತ್ತಡಗಳು ಕಡಿಮೆ ಆಗ್ತವೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ನೀವು ಭಾವನೆಗಳನ್ನ ಹೊರ ಹಾಕಲು ಸ್ವಲ್ಪ ಹಿಂಜರಿಯಬಹುದು. ಈ ಸಮಯದಲ್ಲಿ ನೀವು ಮಾತಾಡುವಂತಹ ಒಂದು ಪ್ರೀತಿಯ ಮಾತು ಮತ್ತು ಕಾಳಜಿಯ ನಡೆ ಸಂಬಂಧವನ್ನು ಹೆಚ್ಚು ಬಲಗೊಳ್ಳುತ್ತದೆ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಮೊಣಕಾಲು ಹಾಗೂ ಬೆನ್ನಿನ ಸಮಸ್ಯೆಗೆ ನೀವು ಬಳಲಬಹುದು. ಅತಿಯಾದ ಕೆಲಸಗಳಿಂದ ನಿಮ್ಗೆ ಆಯಸ್ಸು ತುಂಬಾ ಹೆಚ್ಚಾಗ್ತದೆ. ಸಮಯಕ್ಕೆ ವಿಶ್ರಾಂತಿ ಹಾಗೂ ನಿಯಮಿತ ವ್ಯಾಯಾಮವನ್ನ ಮಾಡಿ. ನಾಗರ ಅಮಾವಾಸ್ಯೆಯ ದಿನ ಶಿವನ ದೇವಾಲಯಕ್ಕೆ ತೆರಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ಸಾಧ್ಯವಾದರೆ ಭಕ್ತರಿಗೆ ದಾನವನ್ನ ಮಾಡಿ. ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಇದೇ ಆಗಿತ್ತು ನಾಗರ ಅಮಾವಾಸ್ಯೆಯ ಮಕರ ರಾಶಿಯ ಭವಿಷ್ಯ. ಹಾಗೆ ಈ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಥವಾ ನೇರವಾಗಿ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.